ಕೇಳಿಸ್ತಾ ಇದೆಯಲ್ಲ? ಹಿಂದೆ ಕೇಳಿಸ್ತಾ ಇದೆಯಾ? ಈ ಕಡೆ ಬಂಧುಗಳೇ, ಈ ಪವಿತ್ರವಾದಂತ ದಿನ, ಈ ಪವಿತ್ರವಾದಂತ ದಿನ, ಈ ಒಂದು ಶಿವನ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಈ ಶಿವಂಕಾರಿ ದೇವಸ್ಥಾನಕ್ಕೆ ತಾವೆಲ್ಲ ಬಂದಿದ್ದೇವೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಶಿವರಾತ್ರಿ ದಿನ ಕರ್ಕೊಂಡು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಶಿವರಾತ್ರಿ ದಿನ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ನನ್ನ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ಧರ್ಮಕ್ಕೂ ಕೂಡ ದೊಡ್ಡ ದೇವರು ಪರಮೇಶ್ವರ. ಪರಮೇಶ್ವರ ಅಂದ್ರೆ ಸಾಕ್ಷಾತ್ ಶಿವನ ಸ್ವರೂಪ. ಇವತ್ತು ನೀವೆಲ್ಲ ಮನಶುದ್ಧಿ ಮಾಡಿಕೊಂಡು, ಇಲ್ಲ ಸುಮ್ಮನೆ ಇಲ್ಲ, ನೀವೆಲ್ಲ ಅಂಧಕಾರದಿಂದ ಬೆಳಕಿನತ್ತ ಇವತ್ತು ಶಿವನ ಧ್ಯಾನ ಮಾಡಿಕೊಂಡು ಈ ಶಿವನ ಹೆಸರಿನಲ್ಲಿ ರಾತ್ರಿಯನ್ನು ಕಳೆದು ಇವತ್ತು ನಿಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ನಾನು 2-3 ವರ್ಷದಿಂದ ನನ್ನ ಅನೇಕ ಕಾರಣಾಂತರದಿಂದ ಇಲ್ಲಿಗೆ ಬರಕ್ಕಾಗಿರ್ಲಿಲ್ಲ. ಆದ್ರೆ ಈ ವರ್ಷ ಇಲ್ಲಿಗೆ ಮತ್ತು ಶಿವಾನುಭೂತಿ ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಹೇಳಿ ನಾನು ಬಹಳ ಅಭಿಮಾನ ಪೂರ್ವಕವಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ. ನಿಮ್ಮ ಮನಶುದ್ಧಿ, ಸ್ವಯಂ ಮತ್ತು ಧ್ಯಾನ ಶಿವರಾತ್ರಿಗೆ ನಿಜವಾದಂತ ಒಂದು ಸಂದೇಶ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದರಲ್ಲಿ ತಾವೆಲ್ಲ ನಂಬಿಕೊಂಡು ನೀವು ಕೆಲಸವನ್ನು ಮಾಡಬೇಕು. ಇದು ಲಿಂಗ ಪೂಜೆ ಕೇವಲ ಇದೊಂದು ವಿಧಿ ಅಲ್ಲ, ಅದು ಆತ್ಮಶುದ್ಧಿಯ ಒಂದು ದೊಡ್ಡ ಸಂಕೇತ. ಇವತ್ತು ತಾಯಂದಿರೆಲ್ಲ ಎಲ್ಲ ಹಿರಿಯರು ಇಲ್ಲಿ ಸೇರೋರೆಲ್ಲ ನಮ್ಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ನನ್ನನ್ನ ಮತ್ತು ನಮ್ಮ ಸರ್ಕಾರವನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ನಿಮ್ಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಎಲೆಕ್ಷನ್ ಟೈಮಲ್ಲಿ ನಾನೊಂದು ಮಾತು ಹೇಳಿದ್ದೆ, ಬಂದು ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ. ನಾನು ಎಲೆಕ್ಷನ್ ಮುಂಚಿತವಾಗಿ ನಿಮ್ ಕೈಲೆಲ್ಲ 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ನೀವು ಈ ಸತಿ ನನ್ನ ಅಧಿಕಾರಕ್ಕೆ ತಂದ ಮೇಲೆ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗುವಂತ ಒಂದು ತೀರ್ಮಾನವನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ಈ ತೀರ್ಮಾನ ಮಾಡಿ ನಿಮ್ಮೆಲ್ಲರೂ ಕೂಡ ಮನೆ ಬೆಳಗಬೇಕು ಅಂತ ಹೇಳಿ 200 ಯೂನಿಟ್ ವರೆಗೂ ಯಾರು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಮನೆ ಬೆಳಗಬೇಕು ಅಂತ ತೀರ್ಮಾನ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ. ನಿಜ ತಾನೇ? ಏನಮ್ಮ, ಯಾರ್ಯಾರು ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗೋರು, ಮಕ್ಕಳು ಮನೆಗೆ ಹೋಗೋರು, ಬೀಗರ ಮನೆಗೆ ಹೋಗೋರು, ಪ್ರವಾಸಕ್ಕೆ ಹೋಗೋರು, ಬೆಂಗಳೂರಿಗೆ ಹೋಗೋರು, ಕನಕಪುರಕ್ಕೆ ಹೋಗೋರು,  ಮೈಸೂರಿಗೆ ಹೋಗೋರು,   ಮೈಸೂರಿಗೆ ಹೋಗೋರು,   ಮೈಸೂರಿಗೆ ಹೋಗೋರು,
ಎಲ್ಲರೂ ಕೂಡ ಫ್ರೀ ಬಸ್ ಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಉಚಿತವಾಗಿ ಕೊಟ್ಟಿದ್ದೇವೆ. ಇದು ಯಾರು ಮಾಡಿದ್ರಾ? ಅದಲ್ಲದೆ ನಿಮ್ಮೆಲ್ಲರೂ ಕೂಡ ಪ್ರತಿ ತಿಂಗಳು ನನ್ನ ತಾಯಂದಿರಿಗೆ ನೀವು 75,000 ಜನ ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಬಿಟ್ಟು ಇವತ್ತು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ರಿ. ಮನೆಗೆ 5 ಗ್ಯಾರಂಟಿ, ಮನೆ ಮುಂದೆ ರಂಗೋಲಿ. ಈ ಕಾರ್ಯಕ್ರಮವನ್ನು ನಮ್ಮ ಕನಕಪುರದ ಎಲ್ಲ ನನ್ನ ತಾಯಂದಿರು ಎಲ್ಲ ಕೂಡ ಮಾಡಿದ್ವಿ. ಎಲ್ಲರಿಗೂ ಕೂಡ ಒಂದು 15 ದಿನ, ತಿಂಗಳು, 2 ತಿಂಗಳು ಒಂದು ಟೈಮ್ ಲೇಟ್ ಆಗ್ಬೋದು. ಆದ್ರೆ ಎಲ್ಲರೂ ಕೂಡ 2,000 ರೂಪಾಯಿ ಕೊಟ್ಟಂತ ತೀರ್ಮಾನ ಇಡೀ ದೇಶ ಪ್ರಪಂಚ ಇವತ್ತು ಮೆಚ್ಚಿ ನಾವೇನ್ ಮಾಡ್ತಾ ಇದ್ದೀವಿ ಅದನ್ನ ಅವರು ಮುಂದುವರಿಸ್ತಾ ಇದ್ದಾರೆ. ಮೊನ್ನೆ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಒಂದು ಬಾರಿಗೆ 5,000 ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ. ಪಕ್ಕದಲ್ಲಿರೋರು ಬೇರೆ ರಾಜ್ಯದವರು ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾವು ಪ್ರತಿ ತಿಂಗಳು ಕೂಡ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿದ್ದೇವೆ. 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, 5 ಕೆಜಿ ಕೊಡ್ತಾ ಇದ್ರು, 10 ಕೆಜಿ. ಕೆಲವೆಲ್ಲ ಅಕ್ಕಿನ ದುರುಪಯೋಗ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಮುಂದಕ್ಕೆ ಬೇಳೆ, ಸಕ್ಕರೆ, ಎಣ್ಣೆ, ಉಪ್ಪು ಇವೆಲ್ಲ ಇನ್ನು 5 ಪದಾರ್ಥಗಳು ಸೇರಿಸಿ 5 ಕೆಜಿ ಕೊಡಬೇಕು ಅಂತ ಒಂದು ಹೊಸ ಬ್ಯಾಗ್ ಅನ್ನ ತೀರ್ಮಾನವನ್ನ ಈಗ ನಾವು ಮಾಡ್ತಾ ಇದ್ದೇವೆ. ಹಂಗೆ 5 ಗ್ಯಾರಂಟಿ. ಆಮೇಲೆ ನಿಮ್ಮೆಲ್ಲ ಆಸ್ತಿಗಳ ದಾಖಲೆಗಳನ್ನ, ನಿಮ್ಮ ಆಸ್ತಿಗಳು ಏನಿದೆ ಆ ಆಸ್ತಿಗಳ ದಾಖಲೆಗಳನ್ನ ಜಮೀನ್ ಪೋಡಿ ಮಾಡ್ಕೊಡೋದು, ನಿಮ್ಗೆ ಖಾತೆ ಮಾಡ್ಕೊಡೋದು, ನಿಮ್ಮ ಭೂಮಿದು ಲೆಕ್ಕ ಹಾಕಿ. ಈಗ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ. ನಿಮ್ದೇನು ಆಸ್ತಿ ಸೈಟ್ ಇದೆ, ನೀವೇನು ಸರ್ಕಾರಿ ಜಮೀನಲ್ಲಿ ಇರ್ಬೋದು, ಸೈಟು ಬೇರೆ ಸ್ವಂತ ಇರ್ಬೋದು, ಎಲ್ಲದಕ್ಕೂ ಕೂಡ ದಾಖಲೆ ಮಾಡಿಕೊಟ್ಟು ನಿಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತೇಳಿ ನಿಮ್ಮ ಮನೆ ಫೋಟೋ, ನಿಮ್ಮ ಸೈಟಿನ ಫೋಟೋ, ನಿಮ್ಮ ಫೋಟೋ ಎಲ್ಲ ಹಾಕಿ ನಿಮ್ಮೆಲ್ಲರೂ ಕೂಡ ಒಂದು ದಾಖಲೆಗಳನ್ನ ನಿಷ್ಠೆ ಕೊಡುವಂತ ಒಂದು ದೊಡ್ಡ ತೀರ್ಮಾನವನ್ನ ಮಾಡಿ ನಿನ್ನೆಗೆ ನಮ್ಮ ಸರ್ಕಾರ ಬಂದು 1,000 ದಿನ ಆಯ್ತು. ಆ ತೀರ್ಮಾನವನ್ನು ಮಾಡಿ ಹಾವೇರಿಯಲ್ಲಿ ನಿನ್ನೆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ತಮ್ಗೆಲ್ಲ ಹೇಳೋದಿಷ್ಟೇ, ಇವತ್ತು ದೇವರ ಸನ್ನಿಧಿಲಿ ತಾವೆಲ್ಲ ಇದ್ದೀರಿ, ದೇವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀರಿ. ಎಷ್ಟೋ ಜನ ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರದ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡುದು ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಸಾಹೇಬ್ರು ಹೇಳಿದ್ರು. ಹಂಗೆ ನೀವೆಲ್ಲ ಕೂಡ ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮ ಸರ್ಕಾರದ ಮೇಲೆ, ನಮ್ಮ ಮೇಲೆ ಯಾವಾಗಲೂ ಕೂಡ ಸದಾ ಇರಲಿ. ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ಶಿವಂಕಾರೇಶ್ವರನ ಆಶೀರ್ವಾದ, ಶಿವನ ಆಶೀರ್ವಾದ, ಹರ ಹರ ಮಹಾದೇವನ ಆಶೀರ್ವಾದ ಎಲ್ಲ ಕೂಡ ನನ್ನ ವೀರ ಗಂಗಾಧರ ಅಜ್ಜ ಮಾನವನ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಅಂತ ಹೇಳಿ ಏನು ಘೋಷಣೆ ಕೊಟ್ಟಿದ್ದಾರೆ. ಹಂಗೆ ಇವತ್ತು ನಾವೆಲ್ಲ ಮಾನವೀಯತೆಯಿಂದ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಕುಲ ಇರಲಿ, ನಾವೆಲ್ಲ ಮನುಷ್ಯರ ಜಾತಿ. ಆ ಜಾತಿಯಿಂದ ಒಬ್ಬೊಬ್ಬರಿಗೆ ಪ್ರೀತಿಯಿಂದ ನಾವೆಲ್ಲ ಕಾಣುವಂತ ಕೆಲಸ ನಾವೆಲ್ಲ ಮಾಡಬೇಕು. ಆ ದೃಷ್ಟಿಯಲ್ಲಿ ತಾವೆಲ್ಲ ಕೂಡ ಈ ಪ್ರಾರ್ಥನೆಯನ್ನು ಕೂಡ ಭಗವಂತನಲ್ಲಿ, ಈ ಶಿವಂಕಾರೇಶ್ವರಲ್ಲಿ ಮಾಡಬೇಕು. ಇನ್ನೊಂದು 5ರಿಂದ 10 ವರ್ಷದೊಳಗಡೆ ಇಲ್ಲೆಲ್ಲ ನೀರು ತುಂಬಿಕೊಳ್ತದೆ ಅನ್ನೋದು ನನಗೊಂದು ನಂಬಿಕೆ. ಮೇಕೆದಾಟು ಪಾದಯಾತ್ರೆ ಮಾಡಿದೆ. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈಗ ಏನು ನಿಮ್ಗೂ ತಮಿಳುನಾಡು ನ್ಯಾಯ ಏನಿಲ್ಲ, ಏನಿದ್ರು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ದಾಖಲೆಗಳನ್ನ ಕೊಡ್ತಾ ಇದ್ದೇನೆ. ಯಾರ್ಯಾರು ಭೂಮಿ ಕಳ್ಕೊಳ್ತಾ ಇದ್ದಾರೆ, ಏನ್ ಕಳ್ಕೊಳ್ತಾ ಇದ್ದಾರೆ ಅಂತ ಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದೇನೆ. ಸೊ ಮುಂದಿನ ದಿನದಲ್ಲಿ ಈ ಮೇಕೆದಾಟು ಯೋಜನೆ ಇದನ್ನ ನಡೆಸಲಿಕ್ಕೆ ಮುಂದೆ ಇಲ್ಲೇನು ನಮ್ಮ ಸಂಗಮದಲ್ಲಿ ಈ ದೇವಾಲಯ ಇದೆ, ಈ ಶಿವಂಕರ್ ದೇವಾಲಯ ಇದೆ, ಇದನ್ನೆಲ್ಲ ಇದರ ಕೃಪಾ ಕಟಾಕ್ಷದಿಂದ ಈ ಕೆಲಸ ಆಗ್ತದೆ. ಈ ದೇವಾಲಯನ ಮತ್ತೆ ನಾವು ಬೇರೆ ಒಂದು ಜೀರ್ಣೋದ್ಧಾರ ಮಾಡಿ ಈ ಒಂದು ಪರಂಪರೆಯನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ನೀವು ಆದಷ್ಟು ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರಲ್ಲಿ ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಿವ, ಶಂಭೋ ಶಿವ, ಪರಮೇಶ್ವರ, ಶಂಭುಲಿಂಗೇಶ್ವರ, ಶಿವಂಕಾರೇಶ್ವರ, ಶಿವಾದ ಮೂರ್ತಿ
ಆಗ್ಬೋದಲ್ಲ? ಎಲ್ಲರಿಗೂ ನಮಸ್ಕಾರ.